ಶುಭ ಸಂಜೆ ಮಕ್ಕಳೇ. CBSE ಬೋರ್ಡ್ ಪರೀಕ್ಷೆಯಲ್ಲಿ ಪಠ್ಯಪೂರಕ ಅಧ್ಯಯನದಿಂದ MCQ ರೂಪದಲ್ಲಿ 5 ಪ್ರಶ್ನೆಗಳು ಬರುತ್ತವೆ. ಹಾಗಾದರೆ ಬನ್ನಿ ನೋಡೋಣ. ಪಠ್ಯಪೂರಕ ಪಾಠ ಭಗತ್ ಸಿಂಗ್. ಇಲ್ಲಿ ಭಗತ್ ಸಿಂಗನ ಚಿತ್ತ ದೇಶದತ್ತ ಅಂತ ಬರೆದಿದೆ. ಇಲ್ಲಿ ಭಗತ್ ಸಿಂಗನ ಚಿತ್ತ ಅಂತ ಇದೆ. ಅಲ್ಲಿ ಚಿ ಅಂತ ಮಾರ್ಕ್ ಮಾಡಿದ್ದೀವಲ್ಲ, ಚಿ ಅಂತಂದರೆ ಚಿದಾನಂದ ಮೂರ್ತಿ GS ಅಂತ. ಹಾಗಾದರೆ ಇಲ್ಲಿ ಪ್ರಶ್ನೆ ಕೇಳ್ಬೋದು, ಭಗತ್ ಸಿಂಗ್ ಪಾಠದ ಲೇಖಕರು ಯಾರು? ಚಿದಾನಂದ ಮೂರ್ತಿ GS ಅಂತ. ನೋಡಿ, ಪಾಠವನ್ನು ಓದೋಣ. ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿದ್ದರು. ಆದರೆ 12 ವರ್ಷದ ಒಬ್ಬ ಬಾಲಕ ಮಾತ್ರ ಮನೆಗೆ ಬಂದಿರಲಿಲ್ಲ. ಅಂದರೆ ಇಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿರುತ್ತೆ. ಆ ಹತ್ಯಾಕಾಂಡದ ಸಮಯದಲ್ಲಿ ಭಗತ್ ಸಿಂಗನಿಗೆ ಎಷ್ಟು ವಯಸ್ಸಾಗಿತ್ತು ಅಂತ ಪ್ರಶ್ನೆ ಬಂದರೆ 12 ವಯಸ್ಸಾಗಿತ್ತು ಅಥವಾ 12 ವರ್ಷದ ಬಾಲಕನಾಗಿದ್ದ ಅಂತ. ಅವನ ತಂದೆ ತಾಯಿಯರಿಗೆ ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು. ಆತಂಕ ಅಂತಂದರೆ ಹೆದರಿಕೆ, ಚಿಂತೆ, ದುಗುಡು ಅಂತ. ಸಂಜೆ ತಡವಾಗಿ ಬಾಲಕ ಮನೆಯೊಳಕ್ಕೆ ಕಾಲಿಟ್ಟ. ಅವನ ತಂಗಿ ಕೂಗಿಕೊಂಡಳು, ವೀರಾಜಿ ಬಂದ, ವೀರಾಜಿ ಬಂದ. ಅವನಮ್ಮ ಓಡಿ ಬಂದು ಬಾಲಕನನ್ನು ಬಿಗಿಯಾಗಿ ಅಪ್ಪಿದಳು. ಇಲ್ಲಿ ಕೂಡ ಪ್ರಶ್ನೆ ಬರುತ್ತೆ, ಭಗತ್ ಸಿಂಗನ ಬಾಲ್ಯದ ಹೆಸರೇನು ಅಂತ. ಭಗತ್ ಸಿಂಗನ ಬಾಲ್ಯದ ಹೆಸರು ವೀರಾಜಿ. ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯತೊಡಗಿತ್ತು. ಧಾರಾಕಾರ ಅಂತಂದರೆ ಎಡಬಿಡದೆ. ಹಾಗೆ ಮುಂದೆ ನೋಡಿ, ತಂಗಿ ಕೊಟ್ಟ ಹಣ್ಣುಗಳನ್ನು ತಿನ್ನದೇ ನಿಂತಿದ್ದ ಬಾಲಕನ ಮುಖದಲ್ಲಿಯ ಗಾಂಭೀರ್ಯವನ್ನು ಕಂಡು ತಂಗಿಗೆ ಆಶ್ಚರ್ಯವಾಯಿತು. ಹಾಗಾದರೆ ಇಲ್ಲಿ ತಂಗಿ ಭಗತ್ ಸಿಂಗನಿಗೆ ತಿನ್ನಲು ಏನನ್ನು ಕೊಟ್ಟಿದ್ದಳು ಅಂತ ಕೇಳಿದ್ರೆ ಹಣ್ಣುಗಳನ್ನು ಕೊಟ್ಟಿದ್ದಳು ಅಂತ. ಹಾಗೆ ಆಶ್ಚರ್ಯ ಪದದ ತದ್ಭವ ರೂಪ ಅಚ್ಚರಿ. ಆಶ್ಚರ್ಯ ಪದದ ತದ್ಭವ ರೂಪ ಅಚ್ಚರಿ. ದಯವಿಟ್ಟು ನನಗೆ ಏನನ್ನೂ ತಿನ್ನಲು ಹೇಳಬೇಡ, ಬಾ ನಿನಗೆ ಏನೋ ತೋರಿಸುತ್ತೇನೆ ಎಂದು ಗಂಭೀರ ಧ್ವನಿಯಲ್ಲಿ ಹೇಳಿ ಊಟದ ಡಬ್ಬಿಯಲ್ಲಿದ್ದ ರಕ್ತದಲ್ಲಿ ತೊಯ್ದ ಮಣ್ಣನ್ನು ಹೊರತೆಗೆದ. ಇಲ್ಲಿ ನೋಡಿ, ಧ್ವನಿ ಇದೆ ನೋಡಿ, ಧ್ವನಿ ಪದದ ತದ್ಭವ ರೂಪ ದನಿ. ಹಾಗೆ ರಕ್ತ ಪದದ ತದ್ಭವ ರೂಪ ರಕುತ. ಇಲ್ಲಿ ಕೂಡ ಒಂದು ಪ್ರಶ್ನೆ ಬರುತ್ತೆ MCQ ರೂಪದಲ್ಲಿ. ಯಾವ ಪ್ರಶ್ನೆ ಬರಬಹುದು? ಭಗತ್ ಸಿಂಗ್ ಊಟದ ಡಬ್ಬಿಯಿಂದ ಏನನ್ನು ಹೊರತೆಗೆದ? ಭಗತ್ ಸಿಂಗ್ ಊಟದ ಡಬ್ಬಿಯಿಂದ ರಕ್ತ ತೊಯ್ದ ಮಣ್ಣನ್ನು ಹೊರತೆಗೆದ. ಹಾಗೆ ಮುಂದೆ ನೋಡಿ, ಇದು ಬಹಳ ಪೂಜನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳಿ ಜಲಿಯನ್ ವಾಲಾಬಾಗ್ ನೆತ್ತರಿನ ಆ ಮಣ್ಣಿಗೆ ವಂದಿಸಿದ ಆ ಬಾಲಕನೇ ವೀರ ಭಗತ್ ಸಿಂಗ್. ಇಲ್ಲಿ ಕೂಡ ಪ್ರಶ್ನೆ ಬರುತ್ತೆ, ಜಲಿಯನ್ ವಾಲಾಬಾಗ್ ನೆತ್ತರಿನ ಆ ಮಣ್ಣಿಗೆ ವಂದಿಸಿದ ಬಾಲಕ ಯಾರು ಅಂತ. ಹಾಗಾದರೆ ಯಾರು? ಭಗತ್ ಸಿಂಗ್. ಮತ್ತೆ ಇಲ್ಲಿ ನೆತ್ತರು ಅಂತ ಕೊಟ್ಟಿದ್ದಾರಲ್ಲ, ನೆತ್ತರು ಅಂತಂದರೆ ರಕ್ತ ಅಂತ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ನೆತ್ತರು ಅಂತಂದರೆ ರಕ್ತ. ಆ ರಕ್ತ ಸಿಕ್ತ ಮಣ್ಣಿಗೆ ವಂದಿಸಿದ ಬಾಲಕ ಯಾರು ಅಂತ ಕೇಳಿದ್ರೆ ಭಗತ್ ಸಿಂಗ್. ಪವಿತ್ರವಾದ ಮಣ್ಣಿನಿಂದ ತುಂಬಿದ ಡಬ್ಬವನ್ನು ಮನೆಯ ಸ್ವಚ್ಛವಾದ ಜಾಗದಲ್ಲಿ ಇರಿಸಿದ. ಆಗ ತಾನೇ ಕಿತ್ತು ತಂದ ಹೂಗಳನ್ನು ಅದರ ಮೇಲಿಟ್ಟು ಭಕ್ತಿಯಿಂದ ನಮಸ್ಕರಿಸಿದ. ಭಕ್ತಿ ಪದದ ತದ್ಭವ ರೂಪ ಭಕುತಿ. ಅಂದಿನಿಂದ ಅನೇಕ ವರ್ಷಗಳವರೆಗೆ ಪವಿತ್ರ ಮಣ್ಣನ್ನು ಪೂಜಿಸುವುದು ಅವನ ದಿನನಿತ್ಯದ ಆಚರಣೆಯಾಯಿತು. ಹಾಗೆ ಮುಂದೆ ನೋಡಿ, ಈ ಚಿತ್ರದಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಇವರೇ ಭಗತ್ ಸಿಂಗ್. 1919 ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಸಂಘಟಿಸಿದ್ದರು. ಹಾಗಾದರೆ ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ನಡೆಸಿದ ವರ್ಷ ಯಾವುದು ಅಂತ ಕೇಳಿದಾಗ 1919. ದಿನ ಅಥವಾ ದಿನಾಂಕ ಕೇಳಿದಾಗ ಏಪ್ರಿಲ್ 13. ಹಾಗಾದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ದಿನಾಂಕ ಯಾವುದು ಅಂತ ಕೇಳಿದಾಗ 1919 ಏಪ್ರಿಲ್ 13. ಸುಮಾರು 20,000 ಜನರಿದ್ದ ಆ ಸಭೆಯಲ್ಲಿ ಅಮಾಯಕರಾದ, ನಿಶಸ್ತ್ರರಾದ ಗಂಡಸರು, ಹೆಂಗಸರು, ಮುದುಕರು, ಮಕ್ಕಳು ಎಲ್ಲ ಇದ್ದರು. ಹಾಗಾದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಸುಮಾರು ಎಷ್ಟು ಜನರಿದ್ದರು ಅಂತ ಕೇಳಿದ್ರೆ 20,000 ಜನರಿದ್ದರು. ಅಲ್ಲಿಗೆ ಜನರಿಗೆ ಯಾವ ಎಚ್ಚರಿಕೆಯನ್ನೂ ಕೊಡದೆ ಜನರಲ್ ಡಯರ್ ತನ್ನ ಸೈನಿಕರಿಗೆ ಗುಂಡಿನ ದಾಳಿ ನಡೆಸಲು ಆಜ್ಞೆ ನೀಡಿದ. ಇಲ್ಲಿ ಪ್ರಶ್ನೆ ಬರ್ಬೋದು ನೋಡಿ, ಜಲಿಯನ್ ವಾಲಾಬಾಗ್ನಲ್ಲಿ ಜನರ ಮೇಲೆ ಗುಂಡಿನ ದಾಳಿ ನಡೆಸಲು ಆಜ್ಞೆ ನೀಡಿದ ಅಧಿಕಾರಿ ಯಾರು ಅಂತ. ಹಾಗಾದರೆ ಯಾರು? ಜನರಲ್ ಡಯರ್. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ 400 ಜನ ಕೊಲ್ಲಲ್ಪಟ್ಟರು, 1200ಕ್ಕೂ ಹೆಚ್ಚು ಜನ ಗಾಯಗೊಂಡರು.
ಹಾಗಾದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಎಷ್ಟು ಜನ ತೀರಿದರು ಅಥವಾ ಎಷ್ಟು ಜನ ಕೊಲ್ಲಲ್ಪಟ್ಟರು ಅಂತ ಪ್ರಶ್ನೆ ಬಂದರೆ 400 ಜನ ತೀರಿದರು ಅಥವಾ ಕೊಲ್ಲಲ್ಪಟ್ಟರು. ಹಾಗೆ ಎಷ್ಟು ಜನ ಗಾಯಾಳುಗಳಾದರು ಅಂತ ಕೇಳಿದ್ರೆ 1200 ಜನ ಗಾಯಾಳುಗಳಾದರು. ಹಾಗೆ ಮುಂದುವರೆದು ನೋಡೋಣ. ನೋಡಿ, ಆಗ 12 ವರ್ಷದವನಾಗಿದ್ದ ಭಗತ್ ಸಿಂಗ್ ಈ ಘಟನೆ ಬಗ್ಗೆ ಕೇಳಿ ದಿಗ್ಭ್ರಾಂತನಾದ. ಹಾಗಾದರೆ ದಿಗ್ಭ್ರಾಂತನಾಗು ಅಂತ ಸ್ವಂತ ವಾಕ್ಯದಲ್ಲಿ ಕೇಳಬಹುದು. ದಿಗ್ಭ್ರಾಂತ ಅಂತಂದರೆ ದಿಕ್ಕು ತೋಚದಾಗು, ತಬ್ಬಿಬ್ಬಾಗು. ಹಾಗಾದರೆ ಸ್ವಂತ ವಾಕ್ಯದಲ್ಲಿ ಹೇಗೆ ಬರಿಬಹುದು ನೀವು? ನಾನು ಮನೆಯಲ್ಲಿದ್ದಾಗ ಮೇಲಿಂದ ಒಮ್ಮೆಲೆ ಹಾವು ಬಿದ್ದಾಗ ನಾನು ದಿಗ್ಭ್ರಾಂತನಾದೆ. ಸ್ವಂತ ವಾಕ್ಯವಾಗಿರುವುದರಿಂದ ನೀವು ಪದದ ಅರ್ಥ ತಿಳಿದುಕೊಂಡು ನಿಮ್ಮ ಸ್ವಂತ ವಾಕ್ಯವನ್ನು ಬರಿಬೇಕಾಗುತ್ತೆ. ಅವನಿಗೆ ಒಂದು ಮಾತನ್ನಾಡಲು ಬಾಯಿಯಿಂದ ಸೊಲ್ಲು ಬರಲಿಲ್ಲ. ಸೊಲ್ಲು ಅಂತಂದರೆ ಮಾತು ಬರಲಿಲ್ಲ. ಆಗ ವೀರಬಾಲಕ ಭಗತ್ ಸಿಂಗ್ ಕಿಶನ್ ಸಿಂಗ್ ಹಾಗೂ ವೀರಮಾತೆ ವಿದ್ಯಾವತಿಯವರ ಸುಪುತ್ರನಾಗಿ 1907 ಸೆಪ್ಟೆಂಬರ್ 28ರಂದು ಪಂಜಾಬಿನ ಲೈಲಾಪುರ್ ಜಿಲ್ಲೆಯ ಬಂಗಾ ಗ್ರಾಮದಲ್ಲಿ ಜನಿಸಿದನು. ಹಾಗಾದರೆ ಇಲ್ಲಿ MCQ ರೂಪದಲ್ಲಿ ಬಹಳಷ್ಟು ಪ್ರಶ್ನೆ ಬರುತ್ತೆ ನೋಡಿ. ಮೊದಲನೇದಾಗಿ ಏನು ಕೇಳಬಹುದು? ಭಗತ್ ಸಿಂಗನ ತಂದೆ ಹೆಸರು. ಇಲ್ಲಿ ಭಗತ್ ಸಿಂಗನ ತಂದೆ ಹೆಸರು ಕೊಟ್ಟಿದ್ದಾರೆ ನೋಡ್ರಿ, ಕಿಶನ್ ಸಿಂಗ್ ಅಂತ. ತಾಯಿ ಹೆಸರು ಕೇಳಿದರೆ ವಿದ್ಯಾವತಿ. ತಾಯಿ ಹೆಸರು ವಿದ್ಯಾವತಿ. ಹಾಗಾದರೆ ಭಗತ್ ಸಿಂಗ್ ಹುಟ್ಟಿದ ವರ್ಷ ಯಾವುದು ಅಂತ ಕೇಳಿದ್ರೆ 1907 ಸೆಪ್ಟೆಂಬರ್ 28. ಹಾಗಾದರೆ ಭಗತ್ ಸಿಂಗ್ ಹುಟ್ಟಿದ ಗ್ರಾಮ ಯಾವುದು ಅಂತ ಕೇಳಿದ್ರೆ ಬಂಗಾ ಗ್ರಾಮ. ಹಾಗೆ ರಾಜ್ಯ ಯಾವುದು ಕೇಳಿದರೆ ಪಂಜಾಬ್. ಜಿಲ್ಲೆ ಯಾವುದು ಕೇಳಿದರೆ ಲೈಲಾಪುರ ಜಿಲ್ಲೆ. ಮುಂದುವರೆದು ನೋಡೋಣ. ಆಗ ಅಮೃತ್ಸರದಲ್ಲಿದ್ದ ಪರಿಸ್ಥಿತಿ ಪ್ರಕ್ಷುಬ್ಧವಾಗಿತ್ತು. ಎಲ್ಲ ಕಡೆ ಪೊಲೀಸರ ಜಮಾವಣೆಯಾಗಿತ್ತು. ಅನುಮಾನಾಸ್ಪದವರನ್ನು ಕಂಡಲ್ಲಿ ಗುಂಡಿಕ್ಕುವ ಆಜ್ಞೆಯೂ ಇತ್ತು. ಆದರೆ ಭಗತ್ ಸಿಂಗ್ ಪೊಲೀಸರ ಕಣ್ಣು ತಪ್ಪಿಸಿ ಜಲಿಯನ್ ವಾಲಾಬಾಗ್ ತಲುಪಿದ್ದ. ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದ ಒಂದು ಚಿಟಿಕೆ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈಮುಗಿದು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪೂಜ್ಯನೀಯ ಆ ಮಣ್ಣನ್ನು ತನ್ನ ಊಟದ ಡಬ್ಬಿಯಲ್ಲಿ ಮನೆಗೆ ತಂದ. ಹಾಗಾದರೆ ರಕ್ತಸಿಕ್ತ ಮಣ್ಣನ್ನು ಭಗತ್ ಸಿಂಗನು ಯಾವುದರಲ್ಲಿ ಮನೆಗೆ ತಂದ ಅಂತ ಕೇಳಿದ್ರೆ ತನ್ನ ಊಟದ ಡಬ್ಬಿಯಲ್ಲಿ. ಅದು ತನಗೆ ತೋರಿದ ಪಾರಿತೋಷಕವೆಂಬಂತೆ ತಿಳಿದಿದ್ದ. ಆ ಮಣ್ಣೇನು ತಂದಿದ್ದಲ್ಲ, ಅದು ಅವನಿಗೆ ಸಿಕ್ಕಿರ್ತಕ್ಕಂಥ ಪಾರಿತೋಷಕ ಅಂತ ತಿಳಿದಿದ್ದ. ಪಾರಿತೋಷಕ ಅಂತಂದರೆ ಬಹುಮಾನ. ಹಾಗೆ ಮುಂದುವರೆದು ನೋಡೋಣ. ಅದು ಸ್ವಾತಂತ್ರ್ಯ ಇತಿಹಾಸದ ಕರಾಳ ಘಟನೆ. ಇಲ್ಲಿ ಕೂಡ MCQ ಪ್ರಶ್ನೆ ಬರಬಹುದು. ಸ್ವಾತಂತ್ರ್ಯ ಇತಿಹಾಸದ ಕರಾಳ ಘಟನೆ ಯಾವುದು? ಹಾಗಾದರೆ ಇಲ್ಲಿ ಅದು ಅಂತಂದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸ್ವಾತಂತ್ರ್ಯ ಇತಿಹಾಸದ ಕರಾಳ ಘಟನೆ. ಮುಂದುವರೆದು ನೋಡೋಣ. ಅಮೃತ್ಸರದ ಉದ್ಯಾನದಲ್ಲಿ ನಡೆದ ಸಭೆಯೊಂದರಲ್ಲಿ ಭಾಗವಹಿಸಿದ್ದ ಸಾವಿರಾರು ಅಮಾಯಕ ಭಾರತೀಯರ ಮೇಲೆ ಪೊಲೀಸರು ಗುಂಡಿನ ಮಳೆಗರೆದಿದ್ದರು. ಹಾಗಾದರೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏನಾಯ್ತಲ್ಲ, ಅದು ಯಾವ ಉದ್ಯಾನವನದಲ್ಲಿ ಆಯಿತು ಅಂತ ಕೇಳಿದ್ರೆ ಅಮೃತ್ಸರ್ ಉದ್ಯಾನವನ. ಆ ಅವಧಿಯಲ್ಲಿ ಪಂಜಾಬಿನ ಅಧಿಕಾರಿಯಾಗಿದ್ದ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ಕಠೋರ ಹೃದಯದ ಅಧಿಕಾರಿ. ಜನರಲ್ಲಿ ಭೀತಿ ಹುಟ್ಟಿಸಲು ಗುಂಡಿನ ಮಳೆಗರೆದಿದ್ದ. ಹಾಗಾದರೆ ಇಲ್ಲಿ ಮುಖ್ಯವಾದ ಪ್ರಶ್ನೆ ಬರುತ್ತೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯಿತು. ಹಾಗಾದರೆ ಜನರಲ್ ಡಯರ್ ಏಕೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಗುಂಡಿನ ಮಳೆಗರೆದಿದ್ದ ಅಂತ ಕೇಳಿದ್ರೆ ಜನರಲ್ಲಿ ಭೀತಿಯನ್ನು ಹುಟ್ಟಿಸುವ ಸಲುವಾಗಿ ಗುಂಡಿನ ಮಳೆಯನ್ನು ಹಾಕಿದ್ದ ಅಥವಾ ಗುಂಡಿನ ಮಳೆಗರೆದಿದ್ದ ಅಂತ. ಮುಂದೆ ನೋಡಿ. ಜಲಿಯನ್ ವಾಲಾಬಾಗ್ ಮಾರಣಹೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು. ಇಲ್ಲಿ ಅಚ್ಚಳಿ ಅಂತ ಸ್ವಂತ ವಾಕ್ಯ ಬರಬಹುದು. ಅಚ್ಚಳಿ ಅಂತಂದರೆ ಸ್ಥಿರವಾಗಿ. ಹಾಗಾದರೆ ಸ್ವಂತ ವಾಕ್ಯ ಏನು ಬರೀತೀರಿ? ಸ್ವಾಮಿ ವಿವೇಕಾನಂದರ ವಿವೇಕವಾಣಿಗಳು ಅಚ್ಚಳಿಯದಂಥವು. ಮುಂದುಡಿ. 1921ರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬಂದ. ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು. ಆಗ ಕ್ರೂಡ್ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದಿದ್ದ. ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದ. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿ ಮರಣದಂಡನೆಗೆ ಈಡಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟು ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್
ತನ್ನ ತ್ಯಾಗ ಬಲಿದಾನದಿಂದ ಅಮರನಾದನು. ಇಲ್ಲಿ ಕೂಡ ಪ್ರಶ್ನೆ ಬರಬಹುದು, ಭಗತ್ ಸಿಂಗನ ಘೋಷಣೆ ಯಾವುದಾಗಿತ್ತು? ಭಗತ್ ಸಿಂಗನ ಘೋಷಣೆ ಇನ್ಕ್ವಿಲಾಬ್ ಜಿಂದಾಬಾದ್. ಹಾಗೆ ಬ್ರಿಟಿಷ್ ಸರ್ಕಾರ ಭಗತ್ ಸಿಂಗನಿಗೆ ಕೊಟ್ಟ ಶಿಕ್ಷೆ ಯಾವುದು ಅಂತ ಕೇಳಬಹುದು. ಬ್ರಿಟಿಷ್ ಸರ್ಕಾರ ಭಗತ್ ಸಿಂಗನಿಗೆ ಕೊಟ್ಟ ಶಿಕ್ಷೆ ಮರಣ ದಂಡನೆ ಶಿಕ್ಷೆ. ಹಾಗೆ ಇಲ್ಲಿ ಸ್ವಂತ ವಾಕ್ಯದಲ್ಲಿ ಒಂದು ಪ್ರಶ್ನೆ ಬರುತ್ತೆ ನೋಡಿ, ಅಮರನಾಗು ಅಂತ. ಅಮರನಾಗು ಅಂತಂದರೆ ಸಾವಿಲ್ಲದವನಾಗು. ಸ್ವಂತ ವಾಕ್ಯದಲ್ಲಿ ಹೇಗೆ ಬರಿಬೋದು? ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಸೈನಿಕರು ಜನರ ಮನಸ್ಸಿನಲ್ಲಿ ಅಮರನಾಗುತ್ತಾರೆ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಸೈನಿಕರು ಯಾರ ಮನಸ್ಸಿನಲ್ಲಿ? ಜನರ ಮನಸ್ಸಿನಲ್ಲಿ ಅಮರರಾಗುತ್ತಾರೆ ಅಂತ. ಈ ರೀತಿ ನಾವೇನಪ್ಪ ಅಂದರೆ ಪಠ್ಯಪೂರಕ ಅಧ್ಯಯನದ ಪಾಠಗಳನ್ನು ಓದಬೇಕಾಗುತ್ತೆ. ಏಕೆಂತಂದರೆ ಪಾಠದಲ್ಲಿ ಯಾವ ಪ್ರಶ್ನೆಗಳನ್ನೂ ಕೂಡ MCQ ರೂಪದಲ್ಲಿ ಕೇಳುತ್ತಿರುವುದರಿಂದ ಅಥವಾ ಕೇಳುತ್ತಾರೆ ಎಂಬ ದೃಷ್ಟಿಯಿಂದ ನಾವು ಎಲ್ಲವನ್ನು ಕೂಡ ಓದಬೇಕಾಗುತ್ತೆ. ಆದರೆ ಕೃತಿಕಾರರ ಪರಿಚಯದಿಂದ ಕೂಡ MCQ ಪ್ರಶ್ನೆಗಳು ಬರಬಹುದು. ಹಾಗಾದರೆ ನಿಮ್ಮ ಮೊದಲೇ ಗೊತ್ತಿದೆ, ಭಗತ್ ಸಿಂಗ್ ಪಾಠವನ್ನು ಬರೆದವರು ಚಿದಾನಂದ ಮೂರ್ತಿ. ಹಾಗಾದರೆ ಚಿದಾನಂದ ಮೂರ್ತಿಯವರು ಎಷ್ಟರಲ್ಲಿ ಹುಟ್ಟಿದರು ಅಂತ ಕೇಳಿದ್ರೆ 1970ರಲ್ಲಿ. ಚಿದಾನಂದ ಮೂರ್ತಿಯವರು ಯಾವ ಜಿಲ್ಲೆಯವರು ಅಂತ ಕೇಳಿದ್ರೆ ತುಮಕೂರು ಜಿಲ್ಲೆಯವರು. ಇನ್ನೊಂದು ಮುಖ್ಯವಾಗಿ ಕೊನೆಯ ಪ್ರಶ್ನೆ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಪ್ರಸ್ತುತ ಪಾಠವನ್ನು ಶ್ರೀ ಚಿದಾನಂದ ಮೂರ್ತಿ GS ರವರು ಬರೆದಿರುವ ಜೀವನ ಸಾಧನೆ ಮಾಲಿಕೆ ನೋಡಿ, ಲಕ್ಷ ಕೊಡಿ, ಜೀವನ ಸಾಧನೆ ಮಾಲಿಕೆಯ ಭಗತ್ ಸಿಂಗ್ ಜೀವನ ಚರಿತ್ರೆ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಏನು ಕೇಳ್ತಾರಪ್ಪ ಅಂತ ಕೇಳಿದ್ರೆ ಭಗತ್ ಸಿಂಗ್ ಪಾಠವನ್ನು ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ಕೇಳಿದ್ರೆ ಜೀವನ ಸಾಧನೆ ಮಾಲಿಕೆ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತ. ಹೀಗಾಗಿ ಮಕ್ಕಳೇ, ನೀವು ಪಠ್ಯಪೂರಕದ ಪಾಠವನ್ನು ಚೆನ್ನಾಗಿ ಓದಿದ್ದೇ ಆದಲ್ಲಿ ಆ ಪಾಠದಲ್ಲಿರ್ತಕ್ಕಂಥ MCQ ರೂಪದ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗುತ್ತದೆ. ಹಾಗೆ ಈ ಪಾಠದ ಪ್ರಶ್ನೆ ಉತ್ತರಗಳನ್ನು ಮುಂದಿನ ತರಗತಿಯಲ್ಲಿ ನೋಡಿಕೊಳ್ಳೋಣ. ಧನ್ಯವಾದಗಳು.